ಮನೆ ಖಾಲಿ ಮಾಡಿಸ್ತಾನಂತೆ, ಮನೆ ಖಾಲಿ ಮಾಡಿಸ್ಬಿಡ್ತಂತೆ ಮಾಲೂರು ತಾಲೂಕಲ್ಲಿ. ನಿನ್ ತಲೆ ಬರ್ತದೆ ಯಾ ಮಿಸ್ಟರ್ ಮಂಜುನಾಥ್ ಗೌಡ್ರೆ? ಮಾಲೂರು ತಾಲೂಕಲ್ಲಿ ಏನ್ ಬಲೆ ತೊಡ್ಕೊಂಡವ್ರ? ಮಾಲೂರು ತಾಲೂಕು ಯಾರು ಗಂಡಸ್ರಿಲ್ವಾ? ಮಾಲೂರು ತಾಲೂಕಲ್ಲಿ ಗಂಡಸರಿದ್ದಕ್ಕೆ ಎರಡು ಸಾರಿ ಸೋಲ್ಸಿದ್ದು, ಮೂರನೇ ಸಾರಿ 28ಕ್ಕೆ ಬರ್ದಿಟ್ಕೋ. ಮೂರನೇ ಸಾರಿಗೆ 28ಕ್ಕೆ ಬರ್ದಿಟ್ಕೋ. ಅದಕ್ಕೆ ಮೊದಲೇನ ಕೌಂಟಿಂಗ್ ಆದ್ರೆ ಸಾಕ್ತಾ ಮಾಡ್ತೀನಿ, ಮೂರನೇ ಸಾರಿ ಕೌಂಟಿಂಗ್ ಆದ್ರೆ ಸೋಲ್ತೀನಿ. ಸೋತೋಗಿದೀಯಾ? ನಿನ್ನ ಹತ್ರ ಎಲ್ಲ ಇರೋದು. ಮಾಲೂರು ತಾಲೂಕಲ್ಲಿ ಗಂಡಸರು ಚಾನ ಜನ ಇದ್ವಪ್ಪ ಮಂಜುನಾಥ್ ಗೌಡ್ರೆ. ನಿನ್ ಕೆಟ್ಟ ಭಾಷೆ ಮಾತಾಡ, ಕೆಟ್ಟ ಭಾಷೆ ಎಲ್ಲ ರೆಸ್ಪೆಕ್ಟ್ ಹೇಳ್ತೀನಪ್ಪ. ತುಂಬಾ ಜನ ಇದ್ದೀವ್ರಿ. ನಂಜೇಗೌಡ ಒಬ್ಬನೇ ಅಲ್ರಿ ಗಂಡಸಿರೋದು, ಎಲ್ಲಾ ಪಾರ್ಟಿ ಎಲ್ಲಾ ಜಾತಿಗಳಲ್ಲಿ ಇರ್ತಾವ್ರಿ. ನಮ್ಮ ಮಾಲೂರು ತಾಲೂಕು ಗಂಡಸು, ನೀನ್ ಒಬ್ಬನಲ್ಲ ಗಂಡಸು. ನೀನು ಬೆಳೆಸಿದ್ರೆ ಬೆಳೆಯಲ್ಲ. ಗೌರವ ಕೊಡ್ತೀಯಾ, ರೆಸ್ಪೆಕ್ಟ್ ಆಗಿ ಕೊಡ್ತೀಯಾ? ವಿರೋಧ ಪಾರ್ಟಿ ಮಾತಾಡು. ಡೆವಲಪ್ಮೆಂಟ್ ಎಷ್ಟೇ ಮಾಡಿದ್ರು ವಿರೋಧ ಪಕ್ಷದವ್ರು ಮಾಡಿಲ್ಲ 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 ಅಂತಾನೆ ಇರ್ಬೇಕು. ಅಂದ್ರೇನೆ ನಾವೆಲ್ಲ ಹುಷಾರಾಗೋದು. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಅಲ್ಲೆಲ್ಲ ಬಿಟ್ಬಿಟ್ರೆ ಯಾಮಾರಿ ಬಿಡ್ತೀವಲ್ಲ. ವಿರೋಧ ಪಕ್ಷ ಎಲ್ಲಿ ಸ್ಟ್ರಾಂಗ್ ಇರ್ತದೋ ಅಷ್ಟು ಆಕ್ಟಿವ್ ಆಗಿರ್ತೀವಿ, ನನ್ಗೆ ಗೊತ್ತದೆ. ಅದನ್ನ ಬಿಟ್ಬಿಟ್ಟು ನೀನು ಬ್ಲಾಕ್ ಮೇಲ್ ಮಾಡೋದು, ಬೆದರಿಸೋದು, ಲೇ ಅನ್ನೋದು, ಅಮ್ಮನ್ ತಿಳ್ಕೊಳೋದು, ಅಪ್ಪನ್ ತಿಳ್ಕೊಳೋದು, ಮನೆ ಖಾಲಿ ಮಾಡಿಸೋದು, ಇದೆಲ್ಲ ಬಿಟ್ಬಿಡಪ್ಪ ಮಂಜುನಾಥ್ ಗೌಡ. ಇವ್ಗೆಲ್ಲ ನಾನು ಭಯ ಬಿದ್ದಿದ್ದೀನಿ. ನಿನ್ ಮೇಲೆ ಅರ್ಜಿ ಆಗ್ತಲ್ರಿ, ನಿನ್ ಮೇಲೆ ಅರ್ಜಿ ಹಾಕಕ್ ಆಗ್ತಲ್ಲ. ನಿನ್ ಮೇಲೆ ತೊಡೆ ತಟ್ಟಿ ನಿಂತ್ಕೊಂಡ ಬಾರಪ್ಪ ಅಂತ. ಇನ್ನು ಮುಂದೆ ಕೂಡ ಅಷ್ಟೇ. ಈ ಜನ ಇರೋವರೆಗೂ, ಮಾಲೂರು ತಾಲೂಕು ಸ್ವಾಭಿಮಾನ ಇರೋವರೆಗೂ ಹಿಂದೆ ಹೋಗೋ ಪ್ರಶ್ನೆನಲ್ಲ. ಇನ್ನು 100 ಕೇಸ್ ಹಾಕ್ಸು, ನಾನೇನು ಮಾಡಕ್ಕಾಗಲ್ಲ. ಎಂತ ಕೇಸ್ಗಳು? ಡೂಪ್ಲಿಕೇಟ್ ಕೇಸ್ಗಳು, ಬೋಗಸ್ ಕೇಸ್ಗಳು. ನಾನು ನಿನ್ನಪ್ಪಂದೇನಾದ್ರೂ ಕೇಸ್ಗಳವೇನಪ್ಪ? ಹೊಸಕೋಟೆ ಇತಿಹಾಸದಲ್ಲಿ ಏನಪ್ಪಾ ನೀನು? 2001ರಲ್ಲಿ ಏನಪ್ಪಾ ಆಗಿದೆ ನೀನು? 2001ರಲ್ಲಿ ನಾನು ಹೇಳ್ತಾ ಇದ್ದಪ್ಪ, ಹೊಸಕೋಟೆ ತಾಲೂಕಲ್ಲಿ ಬೆಳಿಗ್ಗೆ ಅಂತ 1000 ಫೋನ್ ಬಂದವ ನನಗೆ. ಅದೇನು ವಿಕ್ರಿಗೆ ಕಳ್ತನ ಮಾಡಿರೋ ಕೇಸ್ ಅದಂತೆ 2001ರಲ್ಲಿ. ಅವಾಗ ಕಂಡಲ್ಲಿ ಗುಂಡು ಅಂತೇಳಿ ಆದೇಶ ಆಗಿತ್ತಂತೆ. ಏನಂತಾರೆ? ಶೂಟ್ ಔಟ್ ಸೈಟ್ ಆರ್ಡರ್. ಕಂಡಲ್ಲಿ ಗುಂಡು ಅಂತೇಳಿ ಆದೇಶ ಆಗಿತ್ತಂತೆ. ಅದ್ರ ಜೊತೆಗೆ ಗಡೀಪಾರ ಆಗಿತ್ತಂತೆ. ಆ ಸಂದರ್ಭದಲ್ಲಿ 6 ವರ್ಷ ಮನೇಲಿ ಇಲ್ಲಂತೆ. ಅದೆಲ್ಲೆಲ್ಲೋ ಇರೋದಂತೆ, ಕಾಡುಗಳಲ್ಲಿ, ಗುಡ್ಗಳಲ್ಲಿ, ಅಲ್ಲಿ ಇಲ್ಲಿ. ನಾನು ಹೇಳ್ತಾ ಇರೋದಲ್ಲಪ್ಪ ಇದು. ಬೆಳಗ್ಗೆಯಿಂದ ಇದೆಲ್ಲ ಮಾತಾಡಿದ್ದು ಹೊಸಕೋಟೆಯವ್ರು ಕೇಳ್ಕೊಂಬಿಟ್ಟು ಅಂಕಿ ಅಂಶ ಕೊಟ್ಬಿಟ್ಟವ್ರು, ನನಗೆ ರಿಪೋರ್ಟ್ ಕೊಟ್ಬಿಟ್ಟವ್ರೆ. ನೋಡಿ ಇದೆಲ್ಲ ಮಾತಾಡ್ಬೇಕು ಅವನ ಇತಿಹಾಸ ಅಂತ. ಇಗ್ರಿ ಯಾವ್ದು ಆಂಬುಲೆನ್ಸ್ ಕಾರಲ್ಲಿ ಇಟ್ಕೊಂಡು ಹೋಗುವಾಗ CCB ಅವರು ಹಿಡಿದು ಹಾಕಿದ್ದಂತೆ ಅದನ್ನ. ಆಂಬುಲೆನ್ಸ್ ಆಮೇಲೆ ಇದು ಏನು ಅಂಬಾಜಿಟ್ ಕಾರಲ್ಲಿ ಅವಾಗ ಗಲಾಟೆಗಳು ಕೂಡ ಆಗಿ ಅವಾಗಂತೆ ಸೂಟ್ ಔಟ್ ಆರ್ಡರ್ ಆಗಿತ್ತು. ಇವೆಲ್ಲ ಇತಿಹಾಸ. ನಿನ್ನ ಇತಿಹಾಸ ಇರೋದು, ನನ್ನ ಇತಿಹಾಸ ಇವೆಲ್ಲ ಏನು. ನಾನು ನಿನ್ನ ಕೇಸ್ಗಳು ಹಾಕ್ಸಿರೋದು ಬಿಟ್ರೆ ಒಂದು ಕೇಸು ಕೂಡ ಏನು ಆಗಲ್ಲ. ಇನ್ನು 100 ಕೇಸ್ ಹಾಕಿದ್ರು ಕೂಡ ಏನು ಆಗಲ್ಲ. ಆಮೇಲೆ ಕೋಟೆಹಳ್ಳಿ ಗ್ರಾಮದಲ್ಲಿ ಸೋಳರ ಕಾಲದ್ದು 800 ವರ್ಷದ ಹಿಂದಿಂದು ಸುಗ್ರೀವ ದೇವಸ್ಥಾನ ಇತ್ತಂತೆ. ಸುಗ್ರೀವ ದೇವಸ್ಥಾನ ಯಾಕಪ್ಪ ಅದ ಡೆಮೊಲಿಷನ್ ಮಾಡಿದ್ದು? ಯಾವಾಗ ಮಾಡಿದೆ ಡೆಮೊಲಿಷನ್? ಆ ದೇವಸ್ಥಾನದಲ್ಲಿ ಏನಿತ್ತು ಅಂತ ಮಾಡಿದೆ? ಇದನ್ನ ನಾನು ಹೇಳ್ತಾ ಇರೋದಲ್ಲಪ್ಪ, ಬೆಳಿಗ್ಗೆ ಹೇಳ್ತಾರೆ. ಆ ದೇವಸ್ಥಾನ ಡೆಮೊಲಿಷನ್ ಮಾಡೋ ಉದ್ದೇಶ ಏನು? ಅದಾಗ ಏನೋ ಇತ್ತಂತೆ. ಡೆಮೊಲಿಷನ್ ಮಾಡಿಬಿಟ್ಟು ಪಾಪ ಈಗಿರ್ಲಿ ಎಷ್ಟೋ ವರ್ಷ ಆದ್ರೂ ಕೂಡ ಈಗಿರ್ಲಿ ಯಾರೋ ಪಾಪ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಾವ್ರೆ. ರಾತ್ರಿ ಹೊಡೆದಾಕ್ಬಿಟ್ರಂತೆ. ಇದೇ ವಿಷಯಕ್ಕೆ ಮಂತ್ರಿ ಆಗಿದ್ದ ದಿಂಬಾವಳಿಯವರು ಊರಿಗೆ ಹೋದಾಗ ದಿಂಬಾವಳಿಯವರು ಗಲಾಟೆ ಮಾಡ್ತಾರೆ. ಈ ದೇವಸ್ಥಾನ ಹಾಳು ಮಾಡಿಬಿಟ್ಟು ಅವ್ರ ಮೇಲೆ ಏನು ಕ್ರಮ ತಗೊಳ್ಳಿಲ್ಲ ಅಂತೇಳಿ. ಅದು ಕೂಡ ನಮ್ಮ ಹತ್ರ ರೆಕಾರ್ಡ್ ಇದೆ. ಆಮೇಲೆ ಇನ್ನೊಂದು ಏನಾಯ್ತು ಅಂದ್ರೆ, ರೌಡಿ ಸೀಟರ್ ಆದ್ಮೇಲೆ
ಅದೇನೇ ಕ್ರೈಮ್ ಡೈರಿ ಬುಕ್ ಅಂತೆ, ರೌಡಿ ಸಿಟ್ರದ್ದು ಇವಾಗ ಅದ್ರ ಆಗ್ತಾ ಇರ್ಲಿಲ್ಲ. ಅದನ್ನ ಯಾರನ್ನ ಇಟ್ಕೊಂಡು ಹೋಗಿ ಅದೆಲ್ಲ ಮುಳುಭಾಗದ ಸುಟ್ಟಾಕಿದ್ರಂತೆ. ಇದೆಲ್ಲ ಹೊಸಕೋಟೆ ತಾಲೂಕರು ಮಾಹಿತಿ ಕೊಟ್ಟಿರೋದು. ಇಂಥ 100 ಅದ್ರ ಜೊತೆಗೆ ಅವ್ರೂರಲ್ಲೇ ಕೋಡಳ್ಳಿನಲ್ಲೇ ಸರ್ವೆ ನಂಬರ್ 1 ಜಮೀನ ಸೈಟ್ ಮಾಡಬೇಕು ಅಂತ ಕೊಟ್ಟಿದ್ದೆಲ್ಲ ಒತ್ತುವರಿ ಮಾಡ್ಕೊಂಬಿಟ್ಟವ್ರಂತೆ. ಇವಾಗ ಯಾರು ಮಾತಾಡೋಂಗೇ ಇಲ್ಲ ಅಂತ. ಕೋಡಳ್ಳಿ ಸರ್ವೆ ನಂಬರ್ 1 ಮತ್ತೆ ಇನ್ನೊಂದು ಸರ್ವೆ ನಂಬರ್ 67ರಲ್ಲಿ ಕೋಡಳ್ಳಿದೆ. ಸುಮಾರು ಜಮೀನ ಗುಂಡ್ತೋಪನೆಲ್ಲ ಒತ್ತುವರಿ ಮಾಡ್ಕೊಂಬಿಟ್ಟವ್ರಂತೆ. ಎಲ್ಲ ದಾಖಲೆ ತರಿಸ್ತಾ ಇದ್ದೀನಿ. ನನಗೂ ಹೊಸಕೋಟೆ ತಾಲೂಕಲ್ಲಿ ಬೆಳಗ್ಗೆಯಿಂದ ಸುಧಾರಿಸ್ಕೊಳಕ್ಕಾಗ್ಲಿಲ್ಲ. ಫೈಲೇ ತಂದು ಕೊಡ್ತೀನಿ, ಅವ್ನ ಇತಿಹಾಸ ಬಿಚ್ಚಬೇಕು, ಹಿಂಗೆಲ್ಲ ಬಿಚ್ಚೋದಿನೋ ಅಂತ. ನಂದು ಏನಾದ್ರಿ? ನಂದೇನು ಇಲ್ಲ ರೀ. ನಂದೇನದಪ್ಪ, ಆರಾಮಾಗಿ ರಾಜಕೀಯ ಮಾಡಕ್ಕೆ ನನ್ನ ಮನೇಲಿ ಬಿಟ್ಬಿಟ್ಟವ್ರೆ. ನನ್ನ ಕುಟುಂಬ ಬಂಗಾರ ಅಂತ ಕುಟುಂಬ ಅದೇ. ನಾನು ಎದ್ದರೆ ಕೂತ್ರೆ ದಿನ ಜನಗಳ ಜೊತೆಲಿ ಓಡಾಡ್ಕೊಂಡು ಒತ್ತಾಕೊಂಡಿದ್ದೀನಿ. ಬಿಚ್ಚಪ್ಪ, ನಂದೇನಾದ್ರು ಬಿಸ್ತೀಯೋ? ನಾನು ಕೂಡ ಅಷ್ಟು ರೆಡಿ ಮಾಡಿದ್ದೀನಿ. ಎಲ್ಲ ಏನೇನು ಬೇಕೋ ದಾಖಲೆ ತಗೊಂಡು ರೆಡಿ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಹೇಳ್ತೀನಿ, ಹೇಳ್ತಿಯಲ್ಲ ನೀನು ಲೇ ಬಾರೋ ಹೋಗೋ ಅಮ್ಮನ್ನೋ ಎಂಟ್ರನ್ನೋ ಎಲ್ಲ ತಿಳ್ಕೊ. ನಾನು ರೆಸ್ಪೆಕ್ಟಾಗಿ ನೀನು ಪ್ರತಿ ದಿವಸ ಎಲ್ಲೇನೇನಂತೆ ಕತೆ ಬಿಚ್ಚುತ್ತಾ ಇರ್ತೀನಿ. ನಾನು ಕೂಡ ರೆಡಿ ಇದ್ದೀನಿ. ನಾನು ಇಲ್ಲಿ ಹುಟ್ಟಿ ನೀನು ದಿಗ್ಬಿಡ್ತೀನ? ನೀನು ಎಲ್ಲೊಂದು ಹೊಸಕೋಟೆ ಬಂದು ಇಲ್ಲಿ ಬೆದಸ್ತಕ್ಕೆ ಬರ್ತೀಯಲ್ಲ ನೀನು. ನಾನು ದಿಗ್ಬೇಳಕ್ಕೆ ಆಗಲ್ಲ. ಆಮೇಲೆ ಇನ್ನೊಂದು ಮಾತೇಳವನೆ, ಮಾಲೂರ್ನ ನೇಪಾಳ ಮಾಡ್ಬಿಡ್ತಾನಂತೆ. ನೇಪಾಳ ತರ ನಮ್ಮ ತಿರುಬಿಳಂಗ್ ಮಾಡ್ಬಿಡ್ತಾನೆ ಅಂತ. ಯಾವ್ರ ನಿಂದು? ಯಾವರಪ್ಪ ನಿಂದು? ಹೊಸಕೋಟೆನಾ ಇದು? ಮಾಲೂರ್ ಸ್ವಾಭಿಮಾನಿಗಳು. ಮಾಲೂರು ತಾಲೂಕಲ್ಲಿ ಇತಿಹಾಸ ಇದೆ ರೀ. ಜಾತಿ ಗೀತಿ ಇಲ್ಲ. ಯಾವನು ಒಳ್ಳವನು ಅವನ ಎಮ್ ಎಲ್ ಎ ಮಾಡಾಕ್ತಾರೆ. ಏನು ಒಕ್ಕಲಿಗರು ಜಾಸ್ತಿ, ಅವ್ರು ಒಕ್ಕಲಿಗನ ಎಮ್ ಎಲ್ ಎ ಮಾಡಲ್ಲ. ಇಲ್ಲಿ ಬಲಜಿಗರು ಕಮ್ಮಿ ಅವರೇ, ಬಲಜಿಗರನ್ನು ಮಾಡ್ತಾರೆ. ಕೃಷ್ಣಯ್ಯ ಶೆಟ್ರು ಕಮ್ಮಿ ಅವ್ರೆ, ಕೃಷ್ಣಯ್ಯ ಶೆಟ್ರು ಮಾಡ್ತಾರೆ. ಅಲ್ಲೇಣ್ಣ ಇತಿಹಾಸ ಇರೋದು. ನೇಪಾಳ ಮಾಡಕ್ ನಿನ್ ಕೈಗೆ ಆಗ್ತದ? ಮಾಲೂರು ತಾಲೂಕಿನ ನೆನ್ನೆ ಮಾತಾಡಿದಕ್ಕೆ ಶುರುವಾಗದೆ. ನೇಪಾಳ ಉಲ್ಟ ಆಗ್ತದೆ. ನೀನ್ ನಮ್ಮ ಮಾಲೂರು ತಾಲೂಕಲ್ಲಿ ನೇಪಾಳನ ಮಾಡಕ್ಕೆ ಸಾಧ್ಯನೇ ಇಲ್ಲ.